ಕಿಪ್ಪಿ ಕೀರ್ತಿಗಾಗಿ ಚಾಕು ಹಿಡಿದ ಲವರ್ ಬಾಯ್ಗೆ ಫುಲ್ ಪೊಲೀಸರು ಕ್ಲಾಸ್ ತೆಗೆದುಕೊಂಡಿದ್ದಾರೆ. ತುಮಕೂರಿನ ಕ್ಯಾತ್ಸಂದ್ರ ಪೊಲೀಸರಿಂದ ಕಿಪ್ಪಿ ಕೀರ್ತಿ ಲವರ್ ಮುತ್ತುಗೆ ಡ್ರಿಲ್ ತೆಗೆದುಕೊಂಡಿದ್ದಾರೆ. ಹಾಯ್ ಜನರೇ, ಬನ್ನಿ ಬನ್ನಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಸೃಷ್ಟಿಸಿದ್ದಂಥ ಕಿಪ್ಪಿ ಕೀರ್ತಿ ಯಾರಿಗೆ ಗೊತ್ತಿಲ್ಲ ಹೇಳಿ. ಇವಮ್ಮ ವಿಶೇಷ ನಗು ಮಾತುಗಳಿಂದಲೇ ಗಮನವನ್ನು ಸೆಳೆದಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಈಗ ಮತ್ತೊಂದು ವಿವಾದಕ್ಕೆ ಸಿಲುಕಿದ್ದಾರೆ. ಕಿಪ್ಪಿ ಕೀರ್ತಿಗಾಗಿ ಚಾಕು ಹಿಡಿದಿದ್ದಾನಂತೆ ಲವರ್ ಬಾಯ್ ಒಬ್ಬ. ಪೊಲೀಸರು ಹೀಗಾಗಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ತುಮಕೂರಿನ ಕ್ಯಾತ್ಸಂದ್ರ ಪೊಲೀಸರಿಂದ ಕಿಪ್ಪಿ ಕೀರ್ತಿ ಲವರ್ ಮುತ್ತುಗೆ ಡ್ರಿಲ್ ತೆಗೆದುಕೊಂಡಿದ್ದಾರೆ. ಇನ್ಸ್ಟಾಗ್ರಾಂನಲ್ಲಿ ರೀಲ್ಸ್ನಲ್ಲಿ ಚಾಕು ತೋರಿಸಿ ಬೆದರಿಕೆ ಹಾಕಿದ್ದಂತ ಮುತ್ತು ಮಧುಗಿರಿ ತಾಲೂಕಿನ ಹೊಸಕೆರೆ ನಿವಾಸಿ ಮತ್ತು ಅಲಿಯಾಸ್ ಬ್ಲಾಕ್ ಕೋಬ್ರಾ. ಮೂಟೆ ಕಟ್ಟಾಕ್ತೀನಿ ಅಂತ ಹೇಳ್ತಿದ್ಯಾ, ಜಾಸ್ತಿ ಮಾತಾಡ್ತಿದ್ಯಾ. ನೀ ಕರೆಕ್ಟಾ ನೀನು ತುಮಕೂರಿಗೆ ಬರಲ್ಲ. ನನಗೆ ತುಮಕೂರಿಗೆ ಬಂದು ಮುತ್ತು ಬ್ಲಾಕ್ ಕೋಬ್ರಾ ಅಂತ ಕೇಳಿ ಸಾಕು. ನನ್ನ ಹಿಸ್ಟ್ರಿ ಹೇಳ್ತಾರೆ. ಮುತ್ತು ಬ್ಲಾಕ್ ಕೋಬ್ರಾ ತುಮಕೂರಿಗೆ ಬಂದು ಕೇಳು. ನನ್ನ ಹೆಸರು ಕೇಳಿ ಸಾಕು, ನೀನು ದಂಗಾಗ್ಬಿಡ್ತೀಯ. ಏನ ಮೂಟೆ ಕಟ್ಟಾಕೋದು? ಏ ತುಮಕೂರಿಗೆ ಬಂದ್ಬಿಟ್ರೆ ಅವನ ಚುಚ್ಚಿ ಸಾಯಿಸ್ಬಿಡ್ತೀನಿ ಮಗನ. ನನ್ನ ಕೈ ಸಿಕ್ಬಿಡಲ್ಲ. ನೀನು ಸಿಕ್ಬಿಟ್ರೆ ನೀನು ಇನ್ನೊಂದು ಸಲ ಕಿಪ್ಪಿ ಕೀರ್ತಿ ಹೆಸರು ನನ್ನ ಎದುರಿಗೆ ಹೇಳ್ಬಿಟ್ರೆ ನ್ಯಾಳಿಗೆ ಕುಯ್ದ್ಬಿಡ್ತೀನಿ ಮಗನೇ. ನೋಡು, 24x7 ತಾರಗಳು ಕೈಯಲ್ಲಿ ಇಟ್ಕೊಂಡಿರ್ತೀನಿ ನಾನು. ಅದು ಗೊತ್ತಾ? 24x7 ಮುತ್ತು ಬ್ಲಾಕ್ ಕೋಬ್ರಾ ತುಮಕೂರಲ್ಲಿ ಬಂದು ನಾನು ಇಷ್ಟು ಕೇಳು. 24x7 ಆ ಥರ ಕೈಯಲ್ಲಿ ಇಟ್ಕೊಂಡಿರ್ತೀನಿ. ನನ್ನ ಹತ್ರ ಇದ್ದೇ ಇರುತ್ತೆ. ಇನ್ನೊಂದು ಕಿಪ್ಪಿ ಕೀರ್ತಿ ಸುದ್ದಿ ಏನಾದ್ರು ಹೇಳ್ಬಿಟ್ರೆ ನಿನ್ನ ಹೆಸರು ಬಾಯಲ್ಲಿ ಬಂದ್ರೆ ನಿನ್ನ ನ್ಯಾಳಿಗೆನೆ ಕತ್ತರಿಸಾಕ್ಬಿಡ್ತೀನಿ. ನಿನ್ನೇನಿಲ್ಲ, ಚುಚ್ಚಿ ಹೆಂಗ್ ಚುಚ್ಚುತ್ತೀನಿ ಅಂದ್ರೆ ಉಸಿರಾಡಕ್ಕೂ ನೆಮ್ಮದಿ ಕೊಡಲ್ಲ. ಹಂಗೆ ಚುಚ್ಚಿ ಸಾಯಿಸ್ಬಿಡ್ತೀನಿ. ಕಿಪ್ಪಿ ಕೀರ್ತಿಗಾಗಿ ಇಬ್ಬರು ಲವರ್ಸ್ ಮಧ್ಯೆ ಜಗಳ ಆಗಿರುವಂಥದ್ದು. ಇನ್ನು ಚಾಕು ತೋರಿಸಿ ಈ ರೀತಿಯಾದಂಥ ಅವಾಚ್ಯ ಶಬ್ದಗಳನ್ನು ಉಪಯೋಗಿಸಿ ಸೋಷಿಯಲ್ ಮೀಡಿಯಾದಲ್ಲಿ ಹುಚ್ಚರ ಹಾಗೆ ವಿಡಿಯೋ ಮಾಡಿ ಹರಿಬಿಟ್ಟಿದ್ದ. ಇದು ಕ್ಯಾತ್ಸಂದ್ರ ಪೊಲೀಸರಿಗೆ ಸಿಕ್ಕಿ ಬಿದ್ದಿದ್ದು. ಮುತ್ತುಗೆ ಫುಲ್ ಡ್ರಿಲ್ ತೆಗೆದುಕೊಂಡಿದ್ದಾರೆ. ನೀವು ದೃಶ್ಯದಲ್ಲಿ ಗಮನಿಸಬಹುದು. ಚಾಕು ಹಿಡಿದು ಬೆದರಿಕೆ ಹಾಕಿದ್ದ ಈ ಒಂದು ಅಪರಾಧದಡಿ ಪೊಲೀಸರು ಫುಲ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಈಗ ನಮಸ್ಕಾರ. ಇವತ್ತು ನಾನು ಕ್ಯಾತ್ಸಂದ್ರ ಪೊಲೀಸ್ ಸ್ಟೇಷನಲ್ಲಿ ಇದ್ದೀನಿ. ಕಾರಣ ಏನಂದರೆ, ರೀಲ್ಸ್ ಮಾಡ್ತಾ ಇದ್ದೆ. ರೀಲ್ಸ್ ಮಾಡುವ ಒಂದು ಹುಚ್ಚಾಟದಲ್ಲಿ ಏನು ಚಾಕು ತೋರಿಸೋದು, ಬೇರೆ ವ್ಯಕ್ತಿನ ಬೆದರಿಕೆ ಹಾಕೋದು, ಈ ಥರ ಮಾಡ್ತಾ ಇದ್ದೆ. ಇದು ಅಕ್ಷಮ್ಯ ಅಪರಾಧ. ಇದನ್ನು ತಿಳಿದು ಏನು ನಮ್ಮ ಪೊಲೀಸ್ನವರು ಇದರಲ್ಲಿ ಕಾನೂನಲ್ಲಿ ಅವಕಾಶ ಇಲ್ಲ, ನನ್ನನ್ನು ಇವತ್ತು ಕರ್ಕೊಂಡ್ ಬಂದಿದ್ದಾರೆ. ಆದ್ರಿಂದ ಇದು ಏನು ಯುವಕರು ಏನಿದ್ದೀರಾ, ಇದು ಅಕ್ಷಮ್ಯ ಅಪರಾಧ. ಎಲ್ಲಿದ್ರು ಯಾರು ಏನು ರೀಲ್ಸ್ ಮಾಡಿ ನೀವು ಚಾಕ ತೋರಿಸಿ ಇನ್ನೊಬ್ಬರನ್ನ ಬೆದರಿಕೆ ಹಾಕಿ ನೀವೆಲ್ಲೇ ಅಡಗಿದ್ರು ಸಹ ಪೊಲೀಸ್ನವರು ಬಿಡಲ್ಲ. ನಾನು ಅಷ್ಟೇ, ಎಲ್ಲೋ ಹೊಸಕೆರೆಗಿದ್ದವನು, ನಾನು ತುಮಕೂರಲ್ಲಿದ್ರು ಸಹ ಗುರುತಿಸಿ ಎತ್ತಾಕ ಬಂದಿದ್ದಾರೆ. ಆದ್ರಿಂದ ಯುವಕರು ಭಯ ಇರಬೇಕು. ಭಯ ಇಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ನೀವು ಯಾವ ಮೂಲೆಯಲ್ಲಿದ್ರು ಬಿಡಲ್ಲ. ಕಾನೂನಲ್ಲಿ ಇದಕ್ಕೆ ಅವಕಾಶ ಇಲ್ಲ. ಆದ್ರಿಂದ ನಾನು ಹೇಳ್ತಾ ಇದ್ದೀನಿ, ಯುವ ಸಮೂಹಕ್ಕೆ ಚಾಕು ತೋರಿಸೋದು, ಬೇರೆ ವ್ಯಕ್ತಿನ ಬೆದರಿಕೆ ಹಾಕೋದು ಅಕ್ಷಮ್ಯ ಅಪರಾಧ. ನಾನು ಸಹ ಸಾಹೇಬರು ಕಳಿಸಿ ನಮ್ಮನ್ನ ಬುದ್ಧಿವಾದ ಹೇಳಿದ್ದಾರೆ. ನಾನು ಸಹ ಇನ್ಮೇಲಿಂದ ಸೋಷಿಯಲ್ ಮೀಡಿಯಾದಲ್ಲಿ ಈ ಥರ ಒಂದು ರೀಲ್ಸ್ಗಳನ್ನ ಹಾಕಲ್ಲ, ಇನ್ನು ಬದಲಾಗಿ ಇರ್ತೀನಿ ಅಂತ ಹೇಳ್ತಾ ಇದೀನ ಯುವ ಸಮೂಹಕ್ಕೆ ನಾನು ಹೇಳ್ತಾ ಇದ್ದೀನಿ. ನಮಸ್ಕಾರ. ಇವತ್ತು ನಾನು ಕ್ಯಾತ್ಸಂದ್ರ ಪೊಲೀಸ್ ಸ್ಟೇಷನಲ್ಲಿ ಇದ್ದೀನಿ. ಕಾರಣ ಏನಂದರೆ, ರೀಲ್ಸ್ ಮಾಡ್ತಾ ಇದ್ದೆ.